ಆದರೆ ನಿನ್ನೆ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ನೋಡಿದೆ, ನಮ್ಮ ಮಾಜಿ ಕಾರ್ಪೊರೇಟರ್ ಒಬ್ರು ಈ ಸಮಾಜವನ್ನ ಒಡಿತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದರೆ ಅವರು ಎಷ್ಟು ಸಣ್ಣತನದ ಮನುಷ್ಯ ಅಂತಕ್ಕಂಥದನ್ನ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕೆಂದರೆ ನಾನು ನನ್ನ ಸಮಾಜ ಮರಾಠ ಸಮಾಜ ಇರ್ಬೋದು, ನಾನು 4 MLA ಚುನಾವಣೆಯನ್ನು ಎದುರಿಸಿದ್ದೀನಿ. ನಮ್ಮ ಸಮಾಜದ ಓಟು ಕೇವಲ 18,000 ಓಟಿದೆ. 60%, 70% ಇಟ್ಕೊಂಡ್ರು 6ರಿಂದ 7,000, ಬೇಡ 8,000 ಓಟ್ ಆಗುತ್ತೆ. ನನಗೆ ಬಿದ್ದಿದ್ದು 55,000 ಓಟ್. ಹಂಗಾರೆ ಇನ್ನು ಉಳಿದಿದ್ದು ಓಟ್ ಯಾರು? ಉಳಿದಿದ್ದೆಲ್ಲ ಎಲ್ಲ ಸಮಾಜನೂ ಸಹಿತ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ದರಿಂದ ಅಷ್ಟು ಓಟ್ ಬರೋದಕ್ಕೆ ಕಾರಣ ಆಯ್ತು. ಆದರೆ ಇವತ್ತು ಹಿಂದುಳಿದವರು ಮುಂದುವರೆದವರು ಅಂತಕ್ಕಂಥ ಭೇದ ಭಾವನೆಯನ್ನು ತೋರ್ತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಈ ಸಮಾಜದಲ್ಲಿ ಹಿಂದುಳಿದವರು ಮುಂದುವರೆದವರು ಅಂತಕ್ಕಂಥದ್ದನ್ನು ಒಂದು ಗದ್ದಲನೇ ಪ್ರಾರಂಭ ಮಾಡಬೇಕು ಅನ್ನೋ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಇದು ಯಾವ ಸಮಾಜಕ್ಕೂ ಒಳ್ಳೇದಲ್ಲ ಅಂತಂದೇಳಿ, ಯಾರಿಗೂ ಒಳ್ಳೇದಲ್ಲ. ನಾನು ಹೇಳೋದು ಇವತ್ತು ರಾಜಕೀಯ ಬರ್ತೈತಿ ಹೋಗ್ತೈತಿ. ನಾನು ಹೇಳೋದು ನಾವು ಇಂಥ ಸಮಾಜದವರು ಇಂಥವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಇದೇ ನಮ್ಮ ಕಾರ್ಪೊರೇಟರ್ ಏನು ಹೇಳಿಕೆ ಕೊಟ್ಟಿದ್ದಾರೆ, ಜೋಗಿ ಶಾಂತಕುಮಾರ್, ಕರೋನಾ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಿಂತಂತ ಅವರ ಕಾರ್ಪೊರೇಷನ್ ಚುನಾವಣೆಗೆ ಎದುರಿ ನಿಂತಂತ ವ್ಯಕ್ತಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇದನ್ನ ಹಾಕ್ಸ್ಲಿಲ್ಲ, ಬ್ಯಾರಿಕೇಡ್ ಹಾಕ್ಸ್ಲಿಲ್ಲ ಅಂತಂದು ಹೇಳಿ ರಾತ್ರಿ 2 ಗಂಟೆಗೆ ಅವ್ರ ಮನೆಗೆ ನುಗ್ಗಿ ಸುಮಾರು 15ರಿಂದ 20 ಜನ ಅವ್ರ ಮನೆಗೆ ನುಗ್ಗಿ ರಾತ್ರಿ ಹೊಡೆದ್ರು ಅವ್ರಿಗೆ. ಅವಾಗ ಯಾವ ಸಮಾಜದವ್ರು ಹೋಗ್ಲಿಲ್ಲ. ಅವತ್ತು ಯಶವಂತರು ಹೋದ ರಾತ್ರಿ 2 ಗಂಟೆ. ಇವತ್ತೇನು ಸಮಾಜ ಅಂತ ಹೇಳಿಕೆ ಕೊಡ್ತಾ ಇದೆಯಲ್ಲಪ್ಪ, ಅವತ್ತು ಬಂದಿದ್ದು ಯಶವಂತರಾವ್. ಸಮಾಜ ನೋಡಿ ಬರ್ಲಿಲ್ಲ, ನಾನು ವ್ಯಕ್ತಿ ನೋಡಿ ಬಂದೆ. ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡು ದಯಮಾಡಿ. ಹಾಗಾಗಿ ಇವತ್ತು ಎಲ್ಲ ಸಮಾಜದವ್ರು ಬೇಕು. ಒಂದು ಸಮಾಜದಿಂದ ನಾವೇನು ಸಾಧಿಸೋಕ್ಕಾಗಲ್ಲ, ಎಷ್ಟೇ ದೊಡ್ಡ ಸಮಾಜ ಇರಲಿ. ಎಲ್ಲ ಸಮಾಜನೂ ಸಹಿತ ಒಗ್ಗೂಡಿದಾಗ ಮಾತ್ರ ನಾವೇನಂದ್ರೂ ಒಂದು ಸಾಧನೆ ಮಾಡೋಕ್ಕಾಗ್ತದೆ ವಿನ ಒಂದು ಸಮಾಜದಿಂದ ಅದು ಎಷ್ಟೇ ಬಲಿಷ್ಠ ಇರಲಿ, ಎಷ್ಟೇ ದುಡ್ಡು ಇರಲಿ, ಎಷ್ಟೇ ಅಧಿಕಾರ ಇರಲಿ, ಎಲ್ಲರನ್ನೂ ಜೊತೆಯಾಗಿ ತಗೊಂಡೋದಾಗ ಅದು ಒಂದು ದೊಡ್ಡ ಸಮಾಜವಾಗಿ ಬೆಳಿಲಿಕ್ಕೆ ಸಾಧ್ಯ ಐತಿ. ಇವತ್ತು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಐತಿ ಇವತ್ತಿನ ಏನು ವ್ಯತ್ಯಾಸ. ಹಿಂದಿನ ಚುನಾವಣೆಗಳು ಯಾವ ರೀತಿ ನಡೆದು ಈಗಿನ ಚುನಾವಣೆ ಯಾವ ರೀತಿ ನಡೀತಾ ಇತ್ತು ಅಂತಕ್ಕಂಥದ್ದು ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾಕೆಂದರೆ ಸ್ವತಃ ಅವ್ರ ಫ್ಯಾಮಿಲಿ ಒಳಗೆ ಯಾರು ಕ್ಯಾನ್ವಸಿ ಬರಲಿಲ್ಲ. ಮಲ್ಲಿಕಾರ್ಜುನ್ ಜೊತೆಗೆ ಗಣೇಶ್ ಇರ್ಬೋದು, ಬಕ್ಕೇಶ್ ಇರ್ಬೋದು, ಅವ್ರ ಮಕ್ಕಳು ಯಾರು ಸಹಿತ ಒಬ್ರು ಸಹಿತ ಒಂದು ಹ್ಯಾಂಡ್ ಬಿಲ್ ಹಿಡಿದು ಒಬ್ರಿಗೆ ಒಂದು ಓಟ್ ಕೇಳಲಿಲ್ಲ. ಇವತ್ತು ಅವ್ರ ಕಾರ್ಯಕರ್ತರೆ ದಕ್ಷಿಣದಾಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ ಒಂದು ಹ್ಯಾಂಡ್ ಬಿಲ್ ಹಿಡ್ಕೊಂಡು ಓಟ್ ಕೇಳಿದ್ ನಾನು ನೋಡ್ಲಿಲ್ಲ. ಇವತ್ತು ದುಡ್ಡು ಐತಿ ಅಂದ ತಕ್ಷಣನೇ, ನಮ್ಮ ಹತ್ರ ಜಾತಿ ಐತಿ ಅಂದ ತಕ್ಷಣನೇ ನಾವೇನು